ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. RTE ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗಿದ್ದಾವೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಉಚಿತ ಶಿಕ್ಷಣವನ್ನು ಕೊಡಲಾಗುತ್ತಿದೆ ಸರ್ಕಾರದ ವತಿಯಿಂದ. ಈ ಒಂದು RTE ಆನ್ಲೈನ್ ಅಪ್ಲಿಕೇಶನ್ಗೆ ಬೇಕಾಗುವಂಥ ಡಾಕ್ಯುಮೆಂಟು ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, RTE ರೈಟ್ ಟು ಎಜುಕೇಷನ್ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಂದ್ರೆ ಬೇಕಾಗುವಂಥ ದಾಖಲೆಗಳು: ಮಗುವಿನ ಆಧಾರ್ ಕಾರ್ಡ್ ಬೇಕು ಮತ್ತು ತಂದೆ ತಾಯಿ ಆಧಾರ್ ಕಾರ್ಡ್ ಕೂಡ ಬೇಕು ಮತ್ತು ಮೊಬೈಲ್ ನಂಬರ್ ಕೂಡ ಲಿಂಕ್ ಇರಬೇಕು ಆಧಾರ್ ಕಾರ್ಡಿಗೆ. ಮತ್ತು ಮಗುವಿನ ತಂದೆ ತಾಯಿಯ ಕ್ಯಾಶ್ ಇನ್ಕಮ್ ಕೂಡ ಬೇಕಾಗುತ್ತೆ. ತಂದೆ ತಾಯಿ ಕ್ಯಾಶ್ ಇನ್ಕಮ್ ಇದ್ದಿಲ್ಲ ಅಂದರೆ ಮಗುವಿನ ಒಂದು ಕ್ಯಾಶ್ ಇನ್ಕಮ್ ಕೂಡ ಮಾಡಿಸಿರಬೇಕಾಗುತ್ತೆ. ಇವೆಷ್ಟು ಡಾಕ್ಯುಮೆಂಟ್ ಇದ್ದರೆ ನೀವು ಈ ಒಂದು RTE ಆನ್ಲೈನ್ ಅಪ್ಲಿಕೇಶನನ್ನು ಹಾಕೋಬೋದು. ಮತ್ತು ಈ ಒಂದು RTE ಆನ್ಲೈನ್ ಅಪ್ಲಿಕೇಶನ್ ಹಾಕುವ ಕೊನೆಯ ದಿನಾಂಕ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 22/4/2024 ಅಂತ ಕೊಟ್ಟಿದ್ದಾರೆ. ಈ ಒಂದು ಡೇಟ್ನೊಳಗಾಗಿ ಅರ್ಜಿಯನ್ನು ಸಲ್ಲಿಸ್ಕೋಬೇಕು. ಮತ್ತು ವಯೋಮಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ವಯೋಮಿತಿ ಈ ಒಂದು ಡೇಟಿನ ಒಳಗಾಗಿ ಇರೋರಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. LKGಗೆ ನೀವು ಸೇರಿಸ್ಬೇಕಂದ್ರೆ 1/6/2019 1/6/2020 ಒಳಗಾಗಿ ಜನಿಸಿರ್ಬೇಕಂತ ಕೊಟ್ಟಿದ್ದಾರೆ. 19 ಅಥವಾ 20 ಒಳಗಾಗಿ ಈ ಒಂದು ಮಗು ಜನಿಸಿದರೆ LKGಗೆ ಅಡ್ಮಿಷನ್ ತೊಗೊತಾರೆ ಈ ಒಂದು RTEನಲ್ಲಿ. ಅದಾದ ನಂತರ ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ 1ನೇ ತರಗತಿಗೆ ನೀವು ಇದಕ್ಕೆ ಸೇರಿಸ್ಬೇಕಂತ ಬಯಸಿದರೆ ಅವರಿಗೆ ಇರುವಂಥ ಡೇಟ್ ಆಫ್ ಬರ್ತನ್ನು ಇಲ್ಲಿ ಕೊಟ್ಟಿದ್ದಾರೆ. 1/6/2017 1/1/2019 ಅಂತ ಕೊಟ್ಟಿದ್ದಾರೆ. ಈ ಒಂದು ಡೇಟಿನಿಂದ ಈ ಒಂದು ಡೇಟ್ನ ಒಳಗಾಗಿ ಜನಿಸಿದಂಥ ಮಗುವಿಗೆ ಮಾತ್ರ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿ ದಾಖಲಾತಿಗೆ ನೀವು ಪಡೆಯಬಹುದು. ಈ ರೀತಿಯಾಗಿ ಡೇಟ್ ಇದ್ದವರಿಗೆ ಮಾತ್ರ ಅದು RTE ಅಪ್ಲಿಕೇಶನ್ ತೊಗೊಳುತ್ತೆ. ಒಂದು ದಿನ ಕೂಡ ಹೆಚ್ಚು ಕಡಿಮೆ ಆದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಈ ಒಂದು ಡೇಟ್ನ ಒಳಗಾಗಿ ಹೆಚ್ಚು ಕಡಿಮೆ ನೀವು ಆಗಿದ್ದರೆ ಅಲ್ಲಿ ನಿಮಗೆ RTE ಅಪ್ಲಿಕೇಶನ್ ತೊಗೋದಿಲ್ಲ. ಸೊ ಈ ಒಂದು ಡೇಟ್ನ ಒಳಗಾಗಿದ್ದರೆ ಮಾತ್ರ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ತೊಗೊಳುತ್ತೆ. ಸೊ ಕರ್ನಾಟಕ ಸರ್ಕಾರ ಎಲ್ಲ ಒಂದು ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತ ಆಗಬಾರ್ದನ್ನೋಗೋಸ್ಕರ 1ನೇ ತರಗತಿಯಿಂದ 10ನೇ ತರಗತಿವಾಗಿ ಉಚಿತವಾಗಿ ಶಿಕ್ಷಣ ಕೊಡೋದಕ್ಕೆ ಈ ಒಂದು ರೈಟ್ ಟು ಎಜುಕೇಷನ್ ಆ್ಯಕ್ಟನ್ನು ತಂದಿದ್ದಾರೆ, ಶಿಕ್ಷಣದ ಹಕ್ಕು. ಸೊ ಹಾಗಾಗಿ ಈ ಒಂದು ರೈಟ್ ಟು ಎಜುಕೇಷನ್ ಆ್ಯಕ್ಟಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಸೀಟನ್ನು ಪಡ್ಕೋಬೇಕಂದ್ರೆ ಅರ್ಜಿಯನ್ನು ಸಲ್ಲಿಸ್ಬೇಕು. ಸ್ನೇಹಿತರೆ, ಈ ಒಂದು ಅರ್ಜಿಯನ್ನು ಸಲ್ಲಿಸೋದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. RTE ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಮೊಬೈಲ್ನ ಅಥವಾ ಅಲ್ಲಿ ಸಿಸ್ಟಮಲ್ಲಿ ಹಾಕೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಒಂದು ಕಳೆದ ವರ್ಷ ನಾನು ವಿಡಿಯೋ ಕೂಡ ಮಾಡಿದ್ದೆ RTE ಆನ್ಲೈನ್ ಅಪ್ಲಿಕೇಶನು. ಅದರ ಒಂದು ಲಿಂಕನ್ನು ಕೂಡ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ, ಅದನ್ನು ನೋಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು. ಮತ್ತು ಇನ್ನು ಈ ಒಂದು RTE ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ, ನೋಡ್ಕೊಳ್ಳಿ. ಸ್ನೇಹಿತರೆ, ಇದಿಷ್ಟು ಈ ಒಂದು RTE ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದ್ರ ರಿಲೇಟೆಡ್ ಆಗಿ ಏನಾದರೂ ಕ್ವಶನ್ಗಳಿದ್ದರೆ, ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.